ಜ್ಯೋತಿಷಿ ಮಾತನ್ನ ಕೇಳಿಕೊಂಡು ಮಗಳೇ ತಾಯಿಯನ್ನ ಕೊಂದಿರುವಂತಹ ಘಟನೆ ನಡೆದಿದೆ. ಗಂಡನ ಜೊತೆ ಸೇರಿ ತಾಯಿಯನ್ನ ಉಸಿರುಗಟ್ಟಿಸಿ ಕೊಲೆಯನ್ನ ಮಾಡಲಾಗಿದೆ. ತುಮಕೂರು ತಾಲೂಕಿನ ಅನುಪನಹಳ್ಳಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಜ್ಯೋತಿಷಿ ಮಾತನ್ನ ನಂಬಿ ತಾಯಿಯನ್ನ ಕೊಲೆ ಮಾಡಿದಂತಹ ಪುತ್ರಿ ಕ್ಯಾತ್ಸಂದ್ರ ಪೊಲೀಸರಿಂದ ಆರೋಪಿ ಸುಚಿತ್ರಾ ಹಾಗೂ ಆಕೆಯ ಪತಿ ಸುರೇಶ್ನನ್ನ ಬಂಧನ ಮಾಡಲಾಗಿದೆ. 55 ವರ್ಷದ ಪುಷ್ಪಾವತಿ ಅನ್ನೋರನ್ನ ಮಗಳೇ ಕೊಂದಿರುವಂತಹ ಘಟನೆ ಇದು. 1.5 ವರ್ಷದ ಹಿಂದೆ ತೀರಿ ಹೋಗಿದ್ದ ಸುಚಿತ್ರಾ ತಂದೆ ವಾಮಾಚಾರ ಮಾಡಿ ತಾಯಿಯಿಂದಲೇ ತಂದೆಯ ಕೊಲೆ ಆರೋಪ ಇದೆ. ಇನ್ನು ಜ್ಯೋತಿಷಿ ಮಾತನ್ನ ನಂಬಿ ತಾಯಿಯನ್ನ ಕೊಲೆ ಮಾಡಿದ್ದಾಳೆ ಪುತ್ರಿ. ಕ್ಯಾತ್ಸಂದ್ರ ಪೊಲೀಸರಿಂದ ಆರೋಪಿಗಳಾದಂತಹ ಸುಚಿತ್ರಾ ಹಾಗೂ ಆಕೆಯ ಪತಿ ಸುರೇಶ್ನನ್ನ ಬಂಧನ ಮಾಡಲಾಗಿದೆ. ಜ್ಯೋತಿಷಿ ಮಾತನ್ನ ಕೇಳಿಕೊಂಡು ತಾಯಿಯನ್ನೇ ಮಗಳು ಕೊಂದಿರುವಂತಹ ಘಟನೆ ತುಮಕೂರಿನಲ್ಲಿ ಆಗಿರೋದು. ಗಂಡನ ಜೊತೆ ಸೇರಿ ತಾಯಿಯನ್ನ ಉಸಿರುಗಟ್ಟಿಸಿ ಸುಚಿತ್ರಾ ಅನ್ನುವಂತಹ ಮಹಿಳೆ ತನ್ನ ಹೆತ್ತ ತಾಯಿಯನ್ನೇ ಕೊಂದಿದ್ದಾಳೆ. ತುಮಕೂರು ತಾಲೂಕಿನ ಅನುಪನಹಳ್ಳಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. 55 ವರ್ಷದ ತನ್ನ ತಾಯಿ ಪುಷ್ಪವತಿಯನ್ನ ಮಗಳು ಸುಚಿತ್ರಾ ಕೊಂದಿದ್ದಾಳೆ. ಕೊಲೆ ಮಾಡಿದ್ದಾರೆ ಮಗಳು ಸುಚಿತ್ರಾ, ಅವ್ರ ಅಮ್ಮನ್ನ ಪುಷ್ಪಲತಾ. ನಮ್ಗೆ ಹೇಳಿದ್ದು ಹಾರ್ಟ್ ಅಟ್ಯಾಕ್ ಆಗೈತಿ ಅಂತ. ಹಾರ್ಟ್ ಅಟ್ಯಾಕ್ ಆಗೈತಿ ಅಂತ ಕರ್ಕೊಂಬಂದಾಗ ನಮ್ಮಲ್ಲಿ ಕರೆಂಟ್ ಇರಲಿಲ್ಲ. ಆಗ ನೋಡುವಾಗೆ ಏನು ಕಾಣಲಿಲ್ಲ. ಆಂಬುಲೆನ್ಸ್ನಾಗ ಇಳಿಸೋದಕ್ಕೆ ಮುಂಚೆನೆ ಪುಷ್ಪಮ್ಮನ ತಮ್ಮಗೆ ಫೋನ್ ಮಾಡಿದ್ದೆ ಅವ್ರ ಮನೆಯವ್ರಿಗೆ. ಸ್ವಾಮಿ ಅದ್ ಹೆಂಗ್ ಸಾಯ್ತು ನಾನು ಕಣ್ಣಾಗ ನೋಡಿದ್ರಿ. ಹೆಣ ತಗೊಂಬಂದು ಇಳಿಸ್ಕೊಂಡೆ ಬೆಳಗ್ಗೆ ಕಾನೂನಿಗೆ ಒಪ್ಪಿಸ್ದೆ. ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಕೊಟ್ರೆ ತಾಮನ್ ಉಣ್ಕೊಳ್ಳೋಣ ಬಿಡೋಣ. ಬೆಳಗಿನ ಜಾವ 5:15 ನನಗೆ ಗೊತ್ತಾಯ್ತು ವಿಷಯ. ಚಿಕ್ಕಮ್ಮ ಅವರು ತೀರೋಗಿದ್ದಾರೆ ಅಂತ ಅಂದರು. ಒಂದು ಪುಷ್ಪಲತಾ ಅಂತ ಅದನ್ನು ಅಂತ ಅಂದ್ರಂತೆ ಫಸ್ಟು. ಇವರು ಆಗ ಈಗ ಆಂಬುಲೆನ್ಸ್ ಫೋನ್ ಮಾಡಿ ತಡೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂದ್ರೊಳಗೆ ಆಂಬುಲೆನ್ಸ್ನಲ್ಲಿ ಬಂದು ಅವರು ಹೇಳಿದ್ರಂತೆ ಜೀವ ಹೋಗಿದೆ ಅಂತ ಅವ್ರು ಹೇಳಿದ್ರಂತೆ. ಅವ್ರ ಪಕ್ಕನೇ ಹಾಕೋಣ ಅನ್ನೋ ಇದಕ್ಕೆ ಕಾರಣಕ್ಕೆ ತೊಗೊಂಬಂದಿದ್ದಾರೆ. ಸಹಜ ಸಾವು ಅಂತ ತಿಳ್ಕೊಂಡು ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ವಿ. ಸ್ವಲ್ಪ ಗಲಾಟೆ ಎಲ್ಲ ಆಗವಂತೆ 2-3 ದಿವಸದಿಂದ ಸ್ವಲ್ಪ ಕಿರಿಕಿಟಿ ಗಲಾಟೆ ಎಲ್ಲ ಆಗವಂತೆ.